ಓಕೆ ಸ್ಟಾರ್ಟ್. ನಮಸ್ಕಾರ, ನಾನು ನಿಮ್ಮ ನಾಗವೇಣಿ ಶಾಸ್ತ್ರಿ. ನಮ್ಮ ಊರು ಹೊನ್ನಾವರ ಕುಮಟ ಹತ್ರ, ಬಟ್ ನಾವಿರೋದು ಇಲ್ಲಿ ಬೆಂಗಳೂರಲ್ಲಿ. ನಾನಿವತ್ತು ಅಮೂಲ್ ಲೈವ್ ಕನ್ನಡ ಪೇಜ್ ಮೂಲಕ ಇವತ್ತು ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಬಂದಿರೋದು ಏನಂದ್ರೆ ಪತ್ರೊಡೆ. ಇದು ನಮ್ಮ ಕರಾವಳಿ ಹಾಗೂ ಮಲೆನಾಡಿನ ಸೈಡಲ್ಲಿ ಮಳೆಗಾಲದಲ್ಲಿ ಎಲ್ಲರ ಮನೆಯಲ್ಲೂ ಮಾಡ್ಕೊಂಡು ತಿನ್ನುವಂತ ಒಂದು ಅಡಿಗೆ ಅಂತ ಹೇಳ್ಬೋದು. ಈ ಪತ್ರೊಡೆ ಮಾಡ್ಲಿಕ್ಕೆ ಅಮೂಲ್ ಅವ್ರ ಏನೇನ್ ಪ್ರಾಡಕ್ಟ್ಸ್ ಬೇಕು ಅಂತ ಫಸ್ಟ್ ನಿಮ್ಗೆ ತೋರಿಸ್ತೀನಿ. ನಾನು ಇವತ್ತು ತಗೊಂಡಿರೋದು ಅಮೂಲ್ ಅವರ ಇದು ಸೋನಾ ಮಸೂರಿ ರೈಸ್. ಇದು ಆರ್ಗ್ಯಾನಿಕ್. ನೀವು ಒಂದ್ಸಲ ಉಪಯೋಗಿಸಿ ನೋಡಿ. ಅಮೂಲ್ ಅವರ ಪೇಜಿಗೆ ಹೋಗಿ ಅಲ್ಲಿ ಅವ್ರದ್ದು ತುಂಬಾ ಪ್ರಾಡಕ್ಟ್ ಇದೆ, ಅಲ್ಲಿ ಹೋಗಿ ನೀವು ನೋಡಿ. ಹೋಮ್ ಡೆಲಿವರಿ ಇರುತ್ತೆ. ಇದು ಚನಾ ದಾಲ್ ಅಂದ್ರೆ ಕಡಲೆಬೇಳೆ. ಹಾಗೆ ಇದು ಅಮೂಲ್ ಅವರ ಬಟರ್. ಇದಕ್ಕೆ ಮತ್ತೇನೇನ್ ಬೇಕು ಅಂತ ಹೇಳಿದ್ರೆ ಫಸ್ಟ್ ನನಗೆ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ನಾನು ಸೋನಾ ಮಸೂರಿ ರೈಸ್ ತೋರಿಸಿದ್ನಲ್ಲ, ಈ ಸೋನಾ ಮಸೂರಿ ರೈಸ್ ಅನ್ನ ನಾನು ಒಂದ್ ಕಪ್ ಅಲ್ಲಿ ಮೆಜರ್ಮೆಂಟ್ ತಗೊಂಡಿದೀನಿ. ಅಂದ್ರೆ ಒಂದು ನೀವು ಯಾವ ಕಪ್ಪಲ್ಲಿ ಅಳತೆ ಮಾಡ್ತೀರಾ ಎಲ್ಲದಕ್ಕೂ ಅದೇ ಕಪ್ಪಲ್ಲಿ ಮೆಜರ್ಮೆಂಟ್ ತಗೋಬೇಕು. ನಾನು ಒಂದ್ ಲೋಟ ಹಾಕೊಂಡಿದೀನಿ ಅಕ್ಕಿ, ಸೋನಾ ಮಸೂರಿ ಅಕ್ಕಿ. ಅದನ್ನ ಮಿನಿಮಮ್ 2 ರಿಂದ 3 ಗಂಟೆ ನೆನೆ ಹಾಕಿಡ್ಬೇಕು. ಅದಕ್ಕೆ ಇದು ಮೆಂತೆಕಾಳನ್ನ ಹಾಕಿ ನಾನು ಇದು ಬೆಳಿಗ್ಗೆನೆ ನೆನೆ ಹಾಕಿಟ್ಟಿರೋದು. ಹಾಗೆ ಇದನ್ನ ಫಸ್ಟ್ ರುಬ್ಬೇಕು. ಅಕ್ಕಿ 2 ತಾಸು ಇಲ್ಲ 3 ತಾಸು ನೆನೆಸ್ಕೊಂಡು ಅದಕ್ಕೆ ಮೆಂತೆಕಾಳು, ಹಾಗೆ ಇದಕ್ಕೆ ಹುಣಸೆ ಹಣ್ಣು, ಇದು 3 ಹಾಕಿ, ಬೇಕಾದ್ರೆ ನೀವು ಫ್ರೆಶ್ ಆಗಿ ತೆಂಗಿನಕಾಯಿ ಸಿಕ್ಕಿದ್ರೆ ಅದನ್ನ ಕೂಡ ಉಪಯೋಗಿಸ್ಕೋಬಹುದು. ನಾನು ಇವತ್ತಿಲ್ಲಿ ಉಪಯೋಗಿಸ್ತಾ ಇಲ್ಲ. ಇದಿಷ್ಟು ಹಾಕಿ ಫುಲ್ ಪೇಸ್ಟ್ ತರ ಮಾಡ್ಕೋಬೇಕು. ತರಿ ಆಗಿರ್ಬಾರ್ದು. ತರಿ ಆಗಿದ್ರೆ ಚೆನ್ನಾಗಿ ಬರಲ್ಲ. ಅದಕ್ಕಿಂತ ಮುಂಚೆ ನಾನಿಲ್ಲಿ ಸ್ಟೀಮ್ ಮಾಡಕ್ಕೆ ನೀರನ್ನ ಬಿಸಿ ಮಾಡ್ಕೊಳಕ್ ಇಡ್ತೀನಿ. ಅಂದ್ರೆ ಅದೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ಸರಿ ಆಗತ್ತೆ. ಆಮೇಲೆ ಇನ್ನೇನ್ ಬೇಕು ಅಂದ್ರೆ ಇದಕ್ಕೆ ಒಂದು ಸಾಂಬಾರ್ ಮಾಡ್ಬೇಕಾಗತ್ತೆ. ಪತ್ರೊಡೆ ಅಂದ್ರೆ ಎಲೆಯಲ್ಲಿ ಈ ಸಾಂಬಾರನ್ನ ಲೇಪನ ಮಾಡ್ಬಿಟ್ಟು ಅದನ್ನ ಸ್ಟೀಮ್ ಅಲ್ಲಿ ಬೇಯಿಸೋದು. ಪತ್ರೊಡೆಗೆ ಯಾವ ಎಲೆ ಬಳಸ್ತೀವಿ ಅಂದ್ರೆ ಕೆಸುವಿನ ಎಲೆ. ಇದು ನಾವು ನಮ್ಮೂರಲ್ಲೆಲ್ಲ ನಾವು ಮನೆ ಅಂಗಳದಲ್ಲೇ ಬೆಳೆಸ್ಕೊಂಡಿರ್ತೀವಿ ಅನ್ನೋದ್ಕಿಂತ ಅದು ತಾನೇ ಬೆಳೆಯತ್ತೆ ಅಂದ್ರೆ ಅದೇ ಸರಿ ಅನ್ಸತ್ತೆ. ಇದು ಇದರಲ್ಲಿ 2-3 ತರ ವೆರೈಟಿ ಇದೆ. ಕಾಡ್ ಕೆಸುವು, ಮರ ಕೆಸುವು, ಆಮೇಲೆ ಬಿಳಿ ಕೆಸುವು, ಕರಿ ಕೆಸುವು ಅಂತ. ನಾನೇನ್ ತಗೊಂಡಿರೋದು ಕರಿ ಕೆಸುವು. ಇದ್ರದ್ದು ಗುಣ ಹೇಗೆ ಅಂದ್ರೆ ಸ್ವಲ್ಪ ಬಾಯಿ ತುರ್ಸತ್ತೆ. ಹಾಗಾಗಿ ನೀವು ನೋಡ್ಕೊಂಡು ತಗೋಬೇಕು. ಇಲ್ಲಿ ಬೆಂಗಳೂರಲ್ಲಿ ಮಂಗಳೂರು ಸ್ಟೋರ್ ಅಲ್ಲಿ ಸಿಗತ್ತೆ. ನಾನು ಇದನ್ನ ತಂದಿದ್ದು ಮಂಗಳೂರು ಸ್ಟೋರ್ ಇಂದಾನೆ. ನೋಡಿ ಈ ತರ ಇರತ್ತೆ ಇದು. ಇವಾಗ ಆ ಸಾಂಬಾರ್ ಮಾಡ್ಲಿಕ್ಕೆ ಏನೇನ್ ಬೇಕು ಅಂದ್ರೆ 1 ಲೋಟ ನೀವು ಅಕ್ಕಿ ತಗೊಂಡ್ರಿ ಅಂದ್ರೆ ಅದಕ್ಕೆ ಅರ್ಧ ಲೋಟದಷ್ಟು ಕಡಲೆಬೇಳೆ. ನಾನು ಕಡಲೆಬೇಳೆ ಮೊದಲೇ ಹುರಿದಿಟ್ಕೊಂಡೆ, ಯಾಕಂದ್ರೆ ಟೈಮ್ ಜಾಸ್ತಿ ಆಗ್ಬಿಡತ್ತೆ ಅಂತ. ಹಾಗೆ ಕರೆಕ್ಟ್ ಇದನ್ನ ಕಾಲು ತಗೊಂಡ್ವಿ ಅಂದ್ರೆ ಇದನ್ನು ಕಾಲು ಉದ್ದಿನ ಬೇಳೆ. ಇದನ್ನು ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದೀನಿ. ಎಣ್ಣೆ ಏನು ಹಾಕಿದ್ದಿಲ್ಲ, ಹಾಗೆ ರೋಸ್ಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಕೊತ್ತಂಬರಿ ಬೀಜನ ಒಂದು 4 ರಿಂದ 5 ಚಮಚ ಹಾಕಬೇಕು. ಜೀರಿಗೆ, ಈ ಕೊತ್ತಂಬರಿ ಬೀಜ 4 ಚಮಚ ಹಾಕಿದ್ವಿ ಅಂದ್ರೆ ಅದು ಅರ್ಧದಷ್ಟು ಜೀರಿಗೆ ಹಾಕಿ ಇದನ್ನ ಫುಲ್ ನೈಸ್ ಆಗಿ ಈ ತರ ಪೌಡರ್ ಮಾಡ್ಕೋಬೇಕು. ಎಷ್ಟು ನೈಸ್ ಆಗತ್ತೆ ಅಷ್ಟು ನೈಸ್. ತರಿ ಇರಬಾರ್ದು. ಯಾಕಂದ್ರೆ ತರಿ ಇದ್ರೆ ನಾವು ಈ ಎಲೆ ಮೇಲೆ ಹಚ್ಚುತ್ತಾ ಎಲೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತರಿ ಇರಬಾರ್ದು ಅಂತ ಅಷ್ಟೇ. ಆಮೇಲೆ ಅದಕ್ಕೆ ಈ ಪತ್ರೊಡೆಗೆ ಏನ್ ಬೇಕು ಅಂದ್ರೆ ಉಪ್ಪು, ಖಾರ, ಹುಳಿ ಮತ್ತೆ ಸ್ವೀಟು ಎಲ್ಲ ಜಾಸ್ತಿನೇ ಇರಬೇಕು. ಯಾಕಂದ್ರೆ ನಾನು ಮುಂಚೆನೆ ಹೇಳ್ದಂಗೆ ಈ ಎಲೆ ಸ್ವಲ್ಪ ಬಾಯಿ ತುರ್ಸೋದಿರೋದ್ರಿಂದ ಅಕಸ್ಮಾತ್ ತುರ್ಸೋ ಚಾನ್ಸಸ್ ಇರತ್ತೆ ಅಂತ ಇದೆಲ್ಲ ಉಪ್ಪು ಹುಳಿ
ಮೊದಲೇ ಪೇಸ್ಟ್ ಮಾಡಿ ಅಂದ್ರೆ ರುಬ್ಬಿ, ಆ ರುಬ್ಬಿದ ಮಸಾಲ ಇದೆ, ಅಕ್ಕಿ ಇಟ್ಕೊಂಡೆ ಫಸ್ಟು. ಆ ರುಬ್ಬಿದ್ದಕ್ಕೆ ಇವಾಗ ಹಾಕ್ತೀನಿ. ಅವಾಗ ಸ್ವಲ್ಪ ಹಾಕಿದ್ದೀನಿ. ಆಕ್ಚುಲಿ ಇದನ್ನ ನಾವು ಕೈಯಲ್ಲೇ ಹಾಕಿದ್ರೆ ಒಳ್ಳೇದು. ನಾನು ಬೆಲ್ಲ ಇದಕ್ಕೆ ಮೊದಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದೀನಿ. ನಿಮ್ಗೆ ತೋರ್ಸಕ್ಕೆ ಬೆಲ್ಲನು ಜಾಸ್ತಿನೇ ಬೇಕು. ಕೆಲವೊಬ್ರು ತುಂಬಾ ಖಾರ ಇಷ್ಟಪಡ್ತಾರೆ ಅನ್ನೋರು ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಸಾಕು. ನಾನು ಆಲ್ರೆಡಿ ಇದಕ್ಕೆ ಹುಣಸೆ ಹಣ್ಣು ಹಾಕಿಟ್ಕೊಂಡಿದೀನಿ. ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ಮೊದಲೇ ಹಾಕಿಟ್ಕೊಂಡಿದೀನಿ. ಆಮೇಲೆ ಉಪ್ಪು ಸ್ವಲ್ಪ ಮೇಲಾಗೆ ಇರಬೇಕು. ಇದು ನಾನು ಮೊದಲೇ ಸ್ವಲ್ಪ ಹಾಕೊಂಡಿದೀನಿ, ಹಾಗಾಗಿ ನಿಮ್ಗೆ ಇಲ್ಲಿ ತೋರ್ಸಕ್ಕೆ ಅಂತ ಸ್ವಲ್ಪ ಹಾಕ್ತಾ ಇದ್ದೀನಿ ಅಷ್ಟೇ. ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ತುಂಬಾ ಬೇಗ ಆಯ್ತೇನೋ. ಯಾರ್ಯಾರು ಲೈವ್ ಬಂದಿದ್ದೀರಾ ಅವ್ರಿಗೆಲ್ಲ ಹಾಯ್. ಯಾರ್ಯಾರು ಇನ್ನೂ ಲೈವ್ ಬಂದಿಲ್ಲ, ಹೇಗಿದ್ರು ಅಮೂಲ್ ಪೇಜಲ್ಲಿ ಯಾವತ್ತು ಕೂಡ ನೀವು ನೋಡ್ಕೋಬಹುದು, ಅಲ್ಲೇ ಇರುತ್ತೆ. ಎಲ್ಲರೂ ಖಂಡಿತವಾಗ್ಲೂ ಈ ಮಳೆಗಾಲಕ್ಕೆ ಒಂದ್ಸಲ ಟ್ರೈ ಮಾಡಿ. ಇದರಲ್ಲಿ 2-3 ಮೆಥಡ್ ಇದೆ. ನಾನು ಇವಾಗ ತೋರಿಸ್ತಾ ಇರೋದು ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆಯನ್ನ ರೋಸ್ಟ್ ಮಾಡಿ ಮಾಡ್ತಾ ಇರೋದು. ಇದನ್ನ ಅಕ್ಕಿ ಜೊತೆ ಹಾಗೆ ನೆನೆಸಿ ಕೂಡ ಮಾಡ್ಬೋದು, ಅದು ಒಂದು ವೆರೈಟಿ. ಈ ಎಲೆ ಸ್ವಲ್ಪ ಚಿಕ್ಕದಿದೆ. ನಮ್ಮೂರ್ ಕಡೆ ಎಲ್ಲ ತುಂಬಾ ದೊಡ್ಡ ಎಲೆ ಇರುತ್ತೆ. ಇವಾಗ ತೋರಿಸ್ತೀನಿ. ಇಲ್ಲಿ ನೋಡಿ, ಇದ್ರ ದಂಟು, ಇದನ್ನ ತೆಕ್ಕೋಬೇಕು ನೀಟಾಗಿ. ಇದಿತ್ತು ಅಂದ್ರೆ ಬಾಯಿ ತುರ್ಸತ್ತೆ. ಬಟ್ ಇದ್ ನಾನು ತಗೊಂಡಿರೋದು ಕರಿ ಕೆಸುವು, ಬಾಯಿ ತೋರ್ಸಲ್ಲ. ಆದ್ರೂ ಫೋಲ್ಡ್ ಮಾಡ್ತಾ ಸ್ವಲ್ಪ ಹರಿಬಹುದು ಅಂತ ನಾನು ಸ್ವಲ್ಪ ತೆಕ್ಕೋತಾ ಇದ್ದೀನಿ. ಇದು ನೀಟಾಗಿ ಬರುತ್ತೆ. ಇದು ಸ್ವಲ್ಪ ಹುಷಾರಾಗಿ ಮಾಡ್ಬೇಕು, ಇಲ್ಲ ಅಂದ್ರೆ ಎಲೆನೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಈ ಕೆಸುವಿನ ಎಲೆಯಲ್ಲಿ ತುಂಬಾ ಒಳ್ಳೆ ಅಂಶ ಇದೆ ನೋಡಿ. ಇದು ನಾರು, ಇವಾಗ ತೋರಿಸ್ತಾ ಇದ್ದೀನಲ್ಲ. ಇದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೇದು. ಈ ತರ ತೆಕ್ಕೋಬೇಕು ಇದನ್ನ. ಇದರಲ್ಲಿ ಈಗ ದೊಡ್ಡ ಎಲೆನ ಈ ತರ ಇಟ್ಕೋಬೇಕು. ಇದು ಎಷ್ಟು ಹದವಾಗಿರ್ಬೇಕು ಅಂದ್ರೆ ಇಡ್ಲಿ ಹಿಟ್ಟಿನಕ್ಕಿಂತ ಸ್ವಲ್ಪ ಜಾಸ್ತಿ ಗಟ್ಟಿ ಇಲ್ಲಿ, ಯಾಕಂದ್ರೆ ಇದು ಹಾಕಕ್ಕೆ ಈಸಿ ಆಗ್ಬೇಕು, ಇಲ್ಲಾಂದ್ರೆ ಹರಿದೋಗ್ಬಿಡುತ್ತೆ.
ಈ ತರ ಲೇಪನ ಮಾಡಬೇಕು ಇದಕ್ಕೆ. ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಲೇಪನ ಮಾಡಕ್ಕೆ ಈಸಿಯಾಗಿ ಆಗಬೇಕು ಇದು. ನೀವಿದು ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಟೇಸ್ಟ್ ಮಾಡ್ಕೊಳ್ಳಿ. ಉಪ್ಪು, ಹುಳಿ, ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದ್ರೆ ಚೆನ್ನಾಗಿರತ್ತೆ. ನಾನಿಲ್ಲಿ 3 ಅಷ್ಟೇ ಹಾಕ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಹಾಕಿದ್ರೆ ಅದು ಬೇಯಕ್ ಜಾಸ್ತಿ ಹೊತ್ತು ತಗೊಳುತ್ತೆ. ಅದನ್ನ ಚೆನ್ನಾಗಿ ಕಟ್ ಮಾಡಕ್ಕೂ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಬರೀ 3 ಅಷ್ಟೇ ಹಾಕ್ತಾ ಇದ್ದೀನಿ. ಸೈಡ್ಸ್ ಎಲ್ಲ ಕವರ್ ಮಾಡಬೇಕು. ಇವಾಗ ನಾನು 3 ಹಾಕಿದ್ದೀನಲ್ಲ, ಇದನ್ನ ಈ ತರ ಮಡಿಸ್ಬೇಕು. ಮಡಿಸ್ತಾನು ಈ ಮಡಿಸಿ ಸೈಡಿಗೆಲ್ಲ ಸ್ವಲ್ಪ ಇದನ್ನ ಹಾಕ್ಬೇಕು. ಫುಲ್ ಕವರ್ ಆಗ್ಬೇಕು ಇದು. ಇದನ್ನ ಈ ತರ ರೋಲ್ ಮಾಡಬೇಕು. ಆ ರೋಲ್ ಮಾಡಿದಕ್ಕೂ ಸ್ವಲ್ಪ ಹಚ್ಚಬೇಕು. ಅದು ಫುಲ್ ಈ ತರ ಕವರ್ ಮಾಡಬೇಕು. ನೋಡಿ, ಈ ತರ ರೋಲ್ ಮಾಡಿ ಇದನ್ನ ನಿಮ್ಗೆ ಜಸ್ಟ್ ಒಂದು ಮಾತ್ರ ತೋರಿಸ್ತಾ ಇದ್ದೀನಿ. ನೀವು ಇಡ್ಲಿ ಕುಕ್ಕರ್ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ನನಗೆ ಇಡ್ಲಿ ಕುಕ್ಕರ್ ಉಪಯೋಗಿಸ್ತಾ ಇಲ್ಲ. ನನ್ನ ಹತ್ರ ಸಣ್ಣದಾಗಿರೋ ಸ್ಟೀಮರ್ ಇದೆ, ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕುದ್ದಿದೆ ನೀರು. 1/4 ನೀರನ್ನ ಹಾಕೋಬೇಕು, ಅಂದ್ರೆ ಬೇಗ ಆಗತ್ತೆ. ನಾನು ಇವಾಗ ಒಂದಷ್ಟೇ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇದನ್ನ ಇದರಲ್ಲಿ ಹಾಕಿ ನಾನಿಲ್ಲಿ ಒಂದೇ ಹಾಕ್ತಾ ಇರೋದ್ರಿಂದ ಒಂದು 30 ನಿಮಿಷ ಅಷ್ಟೇ ಬೇಯಿಸ್ಕೊತೀನಿ. ನೀವು ಜಾಸ್ತಿ ಅಂದ್ರೆ 4-5 ಆತರ ಇದ್ರೆ ಮಿನಿಮಮ್ 45 ನಿಮಿಷ ಬೇಯಿಸ್ಕೋಬೇಕು. 45 ನಿಮಿಷ ಮಿನಿಮಮ್ 30 ನಿಮಿಷ ಆದ್ಮೇಲೆ ಚಾಕು ಹಾಕಿ ಜಸ್ಟ್ ಈ ತರ ಕೇಕ್ ಎಲ್ಲ ಚೆಕ್ ಮಾಡ್ತೀವಲ್ಲ, ಅದೇ ತರ ಚೆಕ್ ಮಾಡಿದಾಗ ಏನು ಅಂಟಬಾರ್ದು. ಅಂಟಿಲ್ಲ ಅಂದ್ರೆ ಅದು ಬೆಂದಿದೆ ಅಂತ ಅರ್ಥ. ಇವಾಗ ನಾನು ಮೊದಲೇ ಮಾಡಿಟ್ಕೊಂಡಿರೋದು ತೋರಿಸ್ತೀನಿ. ನೋಡಿ, ಇದನ್ನ ನಾನು ಮೊದಲೇ ಮಾಡಿಟ್ಕೊಂಡಿದ್ದೀನಿ. ಹೇಗೆ ಬೆಂದಿದೆ ಅಂತ ನೋಡಿ. ನಾನು 2 ತರನು ಟ್ರೈ ಮಾಡಿದೆ. ಫಸ್ಟ್ ಸ್ವಲ್ಪ ತರಿತರಿಯಾಗಿ ರುಬ್ಬಿದ್ದಕ್ಕೆ ಈ ತರ ಬೈಂಡಿಂಗ್ ಅದು ಬಂದಿದೆ. ಇದು ಆ ತರ ಮಾಡಿಲ್ಲ. ಸ್ವಲ್ಪ ನೀರಾಗೆ ಇಟ್ಕೊಂಡು, ಜಾಸ್ತಿ ನೀರಲ್ಲ, ಸರಿ ಹದ್ದದಲ್ಲಿ ಮಾಡಿದ್ದು. ಇವಾಗ ಇದಕ್ಕೆ ನೀವು ಪತ್ರೊಡೆ ಅಂತ ಹೇಳ್ಬೋದು. ಇದರಲ್ಲೇ ಇನ್ನೂ 2 ತರ ವೆರೈಟಿ ಮಾಡಿ ತೋರಿಸ್ತೀನಿ. ನೋಡಿ, ಇದನ್ನ ಫಸ್ಟ್ ನಾನಿಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡಿರ್ತೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಇಲ್ಲ ತುಪ್ಪ. ನಾನಿಲ್ಲಿ ಅದನ್ನ ಫ್ರೈ ಮಾಡಕ್ಕೆ ಎಣ್ಣೆನೇ ಉಪಯೋಗಿಸ್ತೀನಿ ತುಪ್ಪಕ್ಕಿಂತ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ,
ಹಾಗೆ ಇಲ್ಲಿ ಬೆಳ್ಳುಳ್ಳಿ ಉಪಯೋಗಿಸ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಬೇಡ ಅಂದ್ರೆ ಇಂಗನ್ ಕೂಡ ಉಪಯೋಗಿಸ್ಕೋಬಹುದು. ಇದನ್ನ ನಾನು 2 ತರ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ತೋರಿಸ್ತಾ ಇದ್ದೀನಿ. ಈ ತರ ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕೋಬೇಕು. ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಕೆಲವೊಬ್ಬರಿಗೆ ಮತ್ತೆ ಇದನ್ನ ಎಣ್ಣೆಲಿ ಫ್ರೈ ಮಾಡಿ ತಿನ್ನಕ್ ಇಷ್ಟ ಆಗಲ್ಲ ಅಂತವ್ರು ಇದಕ್ಕೆ ಡೈರೆಕ್ಟ್ ಆಗಿ ಈ ತರ ಬಂದಿರತ್ತಲ್ಲ, ಇದಕ್ಕೆ ಡೈರೆಕ್ಟ್ ತುಪ್ಪ ಅಥವಾ ಎಣ್ಣೆ ಇಲ್ಲ ಬೆಣ್ಣೆ 3ರಲ್ಲಿ ಯಾವ್ದಾದ್ರು ಒಂದ್ ಹಾಕೊಂಡು ತಿನ್ಬಹುದು. ನೋಡಿ ಈ ತರ ಚೆನ್ನಾಗಿ ಬೆಂದಿದೆ ನೋಡಿ, ಫುಲ್ ಒಳಗೆಲ್ಲ ಕವರ್ ಆಗಿದೆ, ಕಾಣಿಸ್ತಾ ಇದೆ ಅಲ್ವಾ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಒಂದು ಈ ತರ ತಿನ್ಬಹುದು, ಇಲ್ಲ ಅಂದ್ರೆ ಇದನ್ನ ತೋರಿಸ್ತೀನಿ. ನಿಮ್ಗೆ ಹೇಗ್ ಬೇಕು ಆ ತರ ಚಿಕ್ಕ ಚಿಕ್ಕಾಗಿ ಕಟ್ ಮಾಡ್ಕೊಂಡ್ರೆ ಆಯ್ತು. ಇದನ್ನ ನಾನಿಟ್ಟು ಇದನ್ನ ತೆಕ್ಕೊಂಡ್ ಬಿಡ್ತೀನಿ, ಇಲ್ಲ ಅಂದ್ರೆ ಇದು ಒಂದು ವೆರೈಟಿ. ಇದನ್ನ ನಿಮ್ಗೆ ಹೆಂಗ್ ಬೇಕೋ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇವಾಗ ಇಡ್ಲಿ ಮಾಡೋದು ಉಳಿಯತ್ತೆ ಅಂತ ಇಡ್ಲಿಯನ್ನ ಉಪ್ಪಿಟ್ಟು ತರ ಮಾಡ್ಕೋತೀವಲ್ಲ, ಅದೇ ತರ ಇದನ್ನು ಕೂಡ ಇದಕ್ಕೆ ಸ್ವಲ್ಪ ಬೇಕು ಅಂತ ಅನ್ಸಿದ್ರೆ ನೀವು ಉಪ್ಪು ಮತ್ತೆ ಮೆಣಸಿನ ಪುಡಿಯನ್ನ ಹಾಕೋಬಹುದು. ಬೆಲ್ಲ ಬೇಕಿದ್ರೆ ಬೆಲ್ಲ ಇಷ್ಟಪಡೋರು ಬೆಲ್ಲ ಕೂಡ ಹಾಕೋಬಹುದು. ಸ್ವಲ್ಪ ಉಪ್ಪನ್ನು ಹಾಕೋತೀನಿ ನಾನು. ನಮ್ಮನೇಲಿ ಖಾರ ಅಷ್ಟು ಯಾರು ಇಷ್ಟಪಡಲ್ಲ. ನೋಡಿ ಈ ತರ ಫ್ರೈ ಮಾಡ್ಕೋಬೇಕು. ಕೆಲವೊಬ್ಬರಿಗೆ ಸ್ವಲ್ಪ ರೋಸ್ಟ್ ಆದ್ರೆ ಇಷ್ಟ ಆಗತ್ತೆ, ಕೆಲವೊಬ್ಬರಿಗೆ ರೋಸ್ಟ್ ಆದ್ರೆ ಇಷ್ಟ ಆಗಲ್ಲ. ಸೊ ಡಿಪೆಂಡ್ಸ್ ಅಪಾನ್ ಯುವರ್ ನಿಮ್ಗೆ ಯಾವ ತರ ಟೇಸ್ಟ್ ಬೇಕು ಆ ತರ ಟೇಸ್ಟ್ ಅನ್ನ ಮಾಡ್ಕೋಬಹುದು. ಪತ್ರೊಡೆಯಲ್ಲಿ ವಿಟಮಿನ್ ಎ ಇದೆ, ವಿಟಮಿನ್ ಸಿ ಇದೆ, ಹಾಗೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋಕೆ ಪೊಟ್ಯಾಷಿಯಂ ಇದೆ, ತುಂಬಾ ಒಳ್ಳೇದಿದೆ. ಹಾಗಾಗಿ
ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗತ್ತೆ. ನೋಡಿ, ಬಿಸಿ ಬಿಸಿಯಾಗಿ ಮಳೆಗಾಲದ ಮಲೆನಾಡು ಹಾಗೂ ಕರಾವಳಿ ಸ್ಪೆಷಲ್ ಪತ್ರೊಡೆಯಲ್ಲಿ 2 ವೆರೈಟಿ ಇದೆ. ನೋಡಿ, ನೀವು ಟ್ರೈ ಮಾಡಿ ಮಳೆಗಾಲದಲ್ಲಿ ಮಂಗಳೂರು ಸ್ಟೋರ್ ಅಲ್ಲಿ. ಹಾಗೆ ನಾವೇ ಬೆಳೆಸ್ಕೋಬಹುದು ಕೂಡ ಈ ಕೆಸುವಿನ ಎಲೆಯನ್ನ. ಹೇಗ್ ಬೇಕಿದ್ರು ಮಾಡ್ಕೊಂಡು ತಿಂದು ಹೇಗಾಯ್ತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಒಂದು ಅವಕಾಶಕ್ಕಾಗಿ ನಾನು ಝಾನ್ಸಿ ಅತ್ತೆ ಹಾಗೆ ಅಮೂಲ್ ಕನ್ನಡ ಫುಲ್ ಟೀಮ್ಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.